ಪ್ರವಾದಿ ವರಿಯರ ಮೇಲೆ ಬರೆದಂತಹ ಇಷ್ಕೆ ರಸೂಲ್ ಕಾವ್ಯ ಸಂಪ್ರದಾಯದಲ್ಲಿ ಪರ್ಷಿಯನ್ ಕಾವ್ಯಗಳನ್ನು ಅವಲೋಕಿಸುವಾಗ ಮೌಲಾನಾ ಜಲಾಲುದ್ದೀನ್ ರೂಮಿಯವರು ಅತ್ಯುತ್ತಮವಾದಂತಹ ಕೆಲವು ಕವಿತೆಗಳನ್ನು ರಚಿಸಿದ್ದಾರೆ. ಮಸ್ನವಿಯ ಹೊರತಾಗಿಯೂ ಮೌಲಾನಾ ಜಲಾಲುದ್ದೀನ್ ರೂಮಿಯವರು ರಚಿಸಿದಂತಹ ಒಂದು ಕಾವ್ಯವಾದಂತಹ ಹರ್ ಲೆಹಜ್ ಬಶಕಲ್ ಬುತೆ ಅಯ್ಯಾರ್ ಬರಾಮತ್, ಈ ಕಾವ್ಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾನು ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವೆಲ್ಲ ಕೇಳಿರ್ಬೋದು, ಹರ್ ಲೆಹಜ್ ಬಶಕಲ್ ಬುತೆ ಅಯ್ಯಾರ್ ಬರಾಮತ್, ದಿಲ್ ಬುರ್ದೋ ನಿಹಾ ಶುದ್ಧ. ಇದರಲ್ಲಿ ಪ್ರವಾದಿಗಳು ಮತ್ತು ಪ್ರವಾದಿಯವರ ಪರಂಪರೆಯನ್ನು ಜಲಾಲುದ್ದೀನ್ ರೂಮಿಯವರು ವರ್ಣಿಸ್ತಾರೆ. ನಿಮಗೆ ಗೊತ್ತಿದ್ದ ಹಾಗೆ ಅಬ್ರಾಹಿಮಿಕ್ ಪರಂಪರೆಯಲ್ಲಿ ಹಲವಾರು ಪ್ರವಾದಿಗಳು ಬಂದು ಹೋಗಿದ್ದಾರೆ. ಅದರಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನು ಕೊನೆಯ ಮತ್ತು ಅಂತ್ಯ ಪ್ರವಾದಿ ಅಂತ ಹೇಳಿ ಕರೆಯುತ್ತಾರೆ. ಅದಕ್ಕಿಂತ ಹಿಂದೆ ಬಂದಂತಹ ಪ್ರವಾದಿಗಳ ಬಗ್ಗೆ ಕೂಡ ಜಲಾಲುದ್ದೀನ್ ರೂಮಿಯವರು ಹೇಳ್ತಾ ಪ್ರವಾದಿಯವರನ್ನು ವರ್ಣಿಸ್ತಾರೆ. ಅದೇ ಈ ಕವಿತೆ ಹರ್ ಲೆಹಜ್ ಬಶಕಲ್ ಬುತೆ ಅಯ್ಯಾರ್ ಬರಾಮತ್. ಇದರಲ್ಲಿ ಒಂದು ವಿಶೇಷವಾದಂತಹ ಶಬ್ದ ಏನಂತೇಳಿದರೆ ಬುತೆ ಯಾರ್ ಬರಾಮದ್ ಅಂತ ಹೇಳ್ತಾರೆ. ಅಂದರೆ ಪರ್ಷಿಯಾದಲ್ಲಿ ಆ ಕಾಲದಲ್ಲಿ ಇದ್ದಂತಹ ಮುಸ್ಲಿಮೇತರ ಸ್ನೇಹಿತರಿಗೆ ಅವರು ಇದನ್ನು ವರ್ಣಿಸ್ತಾರೆ. ಅವರನ್ನು ಯಾರಂತ ಕರೀತಾರೆ, ತುಂಬ ಇಂಪಾರ್ಟೆಂಟ್ ಇದು. ಓ ನನ್ನ ವಿಗ್ರಹಾರಾಧಕ ಮಿತ್ರರೇ ಕೇಳಿ, ಹರ್ ಲೆಹಜ್ ಬಶಕಲ್ ಬುತೆ ಅಯ್ಯಾರ್ ಬರಾಮತ್, ಅವನು ಬೇರೆ ಬೇರೆ ರೂಪದಲ್ಲಿ ನಮ್ಮ ಮುಂದೆ ಬಂದು ದಿಲ್ ಬುರ್ದೆ ನಿಹಾ ಶುದ್ಧ, ಎಲ್ಲರ ಹೃದಯಗಳನ್ನು ಸೆಳೆಯುತ್ತಾ ಇದ್ದರು. ಆದರೆ ನಾವು ಆವಾಗ ಅವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಬೇರೆ ಬೇರೆ ರೂಪದಲ್ಲಿ ಬಂದಾಗ ನಮಗೆ ಅವರ ಪರಿಚಯ ಆಗಲಿಲ್ಲ. ಹರ್ದಂಬ ಲಿಬಾಜೆ ದಿಗರ ಯಾರು ಬರಾಮತ್, ಬೇರೆ ಬೇರೆ ಲಿಬಾಸ್ಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಹೊತ್ತು ಅವರು ಬಂದರು. ಆವಾಗ ಬೇರೆ ಬೇರೆ ಜನಾಂಗೀಯರು ಅವರನ್ನು ಗುರುತಿಸಿದರು. ಹಾಗಾದರೆ ನಾವು ಯಾವಾಗ ಅವರನ್ನು ಗುರುತಿಸಿದ್ದೇವೆ? ಜಲಾಲುದ್ದೀನ್ ರೂಮಿ ಅವರು ಹೇಳ್ತಾರೆ, ನಾವು ಅಂದರೆ ಜಲಾಲುದ್ದೀನ್ ರೂಮಿ ಅವರು ಅವರ ಜನಾಂಗದವರು ಅಂದರೆ ಮುಸಲ್ಮಾನರು ಪ್ರವಾದಿಯವರನ್ನು ಯಾವಾಗ ಗುರುತಿಸಿದ್ರು ಅಂತ ಹೇಳಿದರೆ ತಾ ಆಕ್ ಬತಾ ಶಕಲ್ ಅರಬ್ ವಾರ್ ಬರಾಮತ್, ಪ್ರವಾದಿವರಿಯರು ಅರಬ್ ರೂಪದಲ್ಲಿ ಅರಬಿಸ್ತಾನದಲ್ಲಿ ಗೋಚರಿಸಿದಾಗ ನಾವೆಲ್ಲ ಅವರನ್ನು ಗುರುತಿಸಿದೆವು ಅಂತೇಳಿ ಜಲಾಲುದ್ದೀನ್ ರೂಮಿಯವರು ಹೇಳ್ತಾರೆ. ಇದು ಅತ್ಯುತ್ತಮವಾದಂತಹ ಒಂದು ಕವಿತೆ. ಯಾಕಂತ ಹೇಳಿದರೆ ಇಲ್ಲಿ ಇಸ್ಲಾಮಿನ ಪರಂಪರೆಯಾದಂತಹ ಸೃಷ್ಟಿ ಮತ್ತು ಸೃಷ್ಟಿಕರ್ತ ಇದರ ವರ್ಣನೆ ಬರ್ತದೆ. ಇದೇ ಒಂದು ಗೀತೆಯನ್ನು ಸಂಸ್ಕೃತದ ಕವಿ ಭರ್ತೃಹರಿ ಕೂಡ ಬರೆದಿದ್ದಾರೆ. ಭರ್ತೃಹರಿಯ ನೀತಿ ಶತಕದಲ್ಲಿ ಕೂಡ ಇಂಥ ಒಂದು ಕವಿತೆ ಬರುತ್ತೆ. ಕಬೀರ್ ದಾಸ್ ಅವರ ಒಂದು ದೋಹೆಯಲ್ಲಿ ಕೂಡ ಈ ಕವಿತೆಯ ಒಂದು ಪ್ರಸ್ತಾಪ ಆಗುತ್ತೆ. ಖುದ್ ಕೂಜಗರ್ ಖುದ್ ಗಿಲೆ ಕೂಜಾ ಖುದ್ ರಿಂದೆ ಸುಬುಕಶ್ ಖುದ್ ಬರಿಸರೆ ಕೂದ ಖರೀದಾರ್ ಬರಾಮತ್ ಬ ಶಿಕಸ್ತ್ ಜಹಾ ಶುದ್ಧ ಅಂತ ಹೇಳಿ ಬರುತ್ತೆ. ಅದು ಖುದ್ ಕೂಜಾ ಅಂತ ಹೇಳಿದರೆ ಆ ಮಣ್ಣನ್ನು ಸೃಷ್ಟಿಸಿದವನು ಅವನೇ, ಆ ಮಣ್ಣಿನಿಂದ ಪಾತ್ರೆಯನ್ನು ಮಾಡಿದವನು ಅವನೇ, ಆ ಮಣ್ಣಿನಿಂದ ಪಾತ್ರೆಯನ್ನು ಮಾಡುತ್ತಿರುವಂತಹ ಕುಂಬಾರನು ಅವನೇ. ಆ ಮಣ್ಣಿನ ಪಾತ್ರೆಗೆ ಆತ್ಮವೆಂಬಂತಹ ಮಧುವನ್ನು ಸುರಿಯುವವನು ಅವನೇ. ಕುದುರಿಂದೆ ಸುಬುಕಶ್, ಅನಂತರ ಆ ಮಣ್ಣಿನ ಪಾತ್ರೆಯನ್ನು ಸಮಯ ಬಂದಾಗ ಬಶಿಕಸ್ತ್ ರವಾ ಶುದ್ಧ ಅಂದರೆ ಆ ಪಾತ್ರೆಯನ್ನು ಒಡೆದು ಹೋಗುವವನು ಅವನೇ. ಅಂದರೆ ಈ ದೇಹವೆಂಬಂಥ ಒಂದು ಪಾತ್ರೆ ಏನಿದೆ ಅದು ಮಣ್ಣಿನಿಂದ ಆಗಿದ್ದಂಥದ್ದು. ಆ ಮಣ್ಣನ್ನು ತಯಾರಿಸುವಂತಹ ಕುಂಬಾರ ಯಾರು? ಆ ಕುಂಬಾರನು ಅದನ್ನು ನಮಗೆ ಬಾಡಿಗೆಗೆ ಕೊಟ್ಟು ಅದರಲ್ಲಿ ಆತ್ಮವೆಂಬಂತಹ ಒಂದು ಮಧುವನ್ನು ಸುರಿದು ಒಂದು ದಿನ ಆ ಪಾತ್ರೆಯನ್ನು ಒಡೆದು ನಿರ್ದಾಕ್ಷಿಣ್ಯವಾಗಿ ಒಡೆದು ಹಾಕಿ ಅವು ಹೋಗಿಬಿಡ್ತಾನೆ. ಅನಂತರ ಈ ಆತ್ಮ ಅತಂತ್ರವಾಗುತ್ತದೆ ಮತ್ತು ಪುನಃ ಅದು ಆ ಸೃಷ್ಟಿಕರ್ತನನ್ನು ಸೇರಲಿಕ್ಕೋಸ್ಕರ ಅದು ರೆಡಿಯಾಗುತ್ತೆ. ಆ ಸಮಯಕ್ಕೋಸ್ಕರ ಅದು ಕಾಯ್ತಾ ಇರ್ತದೆ. ಈ ಜಲಾಲುದ್ದೀನ್ ರೂಮಿಯವರು ಬರೆದಂತಹ ಈ ಕವಿತೆ ಏನಿದೆ ಇದು ಬೇರೆ ಬೇರೆ ಭಾಷೆಗಳಲ್ಲಿ ಕಂಟಿನ್ಯೂ ಆಯಿತು. ಕಬೀರರವರೆಗೆ ಇದು ಪರಂಪರೆ ಬಂತು. ಇದು ಪರ್ಷಿಯಾದಿಂದ ಬಂದಂತಹ ಒಂದು ವಿಚಾರ ಇದು. ಅದೇ ರೀತಿ
ಜಲಾಲುದ್ದೀನ್ ರೂಮಿ ಅವರ ಮಸ್ನವಿಯನ್ನು ಅವಲೋಕಿಸಿದರೆ ಇನ್ನೂ ಹಲವಾರು ವಿಚಾರಗಳು ವಿನಿಮಯ ಆಗಿದ್ದನ್ನು ನಾವು ನೋಡ್ಬೋದು. ಪರ್ಷಿಯಾದಿಂದ ನಾವು ಭಾರತಕ್ಕೆ ಬರೋದಾದರೆ ಭಾರತದ ಗಿಣಿ ಅಂತ ಹೇಳಿಯೇ ಪ್ರಸಿದ್ಧರಾಗಿರುವಂತಹ ಇನ್ನೊಬ್ಬರು ಕವಿ ಅಮೀರ್ ಖುಸ್ರೋ. ಪರ್ಷಿಯನ್, ಉರ್ದು, ಅವಧ್, ಬ್ರಜ್ ಹೀಗೆ ಬೇರೆ ಬೇರೆ ಭಾಷೆಗಳನ್ನು ಬಳಸಿಕೊಂಡು ತುಂಬ ಮುತ್ತು ರತ್ನಗಳಿಂದ ಕೂಡಿದಂತಹ ಕವಿತೆಗಳನ್ನು ಬರೆದವರು ಅಮೀರ್ ಖುಸ್ರೋ, ಹಜರತ್ ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ ಅವರ ಕವಿತೆಗಳು ಸಾಮಾನ್ಯವಾಗಿ ಅವರ ಪೀರ್ ಮತ್ತು ಮುರ್ಷಿದ್ ಆಗಿದ್ದಂತಹ ನಿಜಾಮುದ್ದೀನ್ ಔಲಿಯಾ ಅವರನ್ನು ಕುರಿತು ಅವರನ್ನೇ ಒಂದು ಗುರುಗಳನ್ನಾಗಿ ಸ್ವೀಕರಿಸಿ ಬರೆದ ಕವಿತೆಗಳಾದರೂ ಕೂಡ ಅದರಲ್ಲಿ ಅವರು ಉಲ್ಲೇಖಿಸಿದ್ದು ಪ್ರವಾದಿವರ್ಯರನ್ನಾಗಿರುತ್ತದೆ. ಅಮೀರ್ ಖುಸ್ರೋ ಅವರು ಬರೆದಂತಹ ನಮೀದಾನಂ ಚೆ ಬೂದ್ ಶಬ್ ಜಾಯೆ ಕೆ ಮನ್ ಬೂದಂ ಈ ಕವಿತೆಯನ್ನು ನೀವು ಕೇಳಿರ್ಬೋದು. ನಿನ್ನೆ ರಾತ್ರಿ ನಾನು ಎಲ್ಲಿದ್ದೆ ಅಂತ ಅವರು ಒಂದು ಪದ್ಯ ಬರೀತಾ ಹೋಗ್ತಾರೆ. ಅದರಲ್ಲಿ ರಖೀಬಾ ಅಂದರೆ ನಿಜಾಮುದ್ದೀನ್ ಔಲಿಯಾ ಅವರ ಇನ್ನೊಬ್ಬರು ಪ್ರತಿಸ್ಪರ್ಧಿಯಾಗಿದ್ದಂತಹ ಸೂಫಿಯಾಗಿದ್ದಂಥವರು, ಅಂದರೆ ಪ್ರತಿಸ್ಪರ್ಧಿ ಅಂತ ಹೇಳಿದರೆ ಪ್ರೇಮದಲ್ಲಿ ಸ್ಪರ್ಧೆ, ಅಂದರೆ ಸೃಷ್ಟಿಕರ್ತನ ಮೇಲೆ ಪ್ರೇಮದಲ್ಲಿರುವಂಥ ಇಬ್ಬರು ಮಹಾನ್ ಸೂಫಿಗಳು ಪರಸ್ಪರ ರಖೀಬಾ ಅಂತ ಎಂದು ಕರೆಯಲ್ಪಡ್ತಾರೆ. ಆ ರಖೀಬಾ ಆಗಿದ್ದವರು ಕಲಂದರ್ ಅಂತೇಳಿ. ನಿಜಾಮುದ್ದೀನ್ ಔಲಿಯಾ ಅವರು ಒಂದು ದಿನ ಹಜರತ್ ಅಮೀರ್ ಖುಸ್ರೋ ಅವರನ್ನು ಕಲಂದರ ಸೂಫಿ ಅವರ ಬಳಿಗೆ ಕಳಿಸುವಂಥ ಸಂದರ್ಭದಲ್ಲಿ ಅಲ್ಲಿ ನಿಜಾಮುದ್ದೀನ್ ಔಲಿಯಾ ಅವರು ಎಂತಹ ಸೂಫಿ ವರ್ಯರು ಅಂತ ತೋರಿಸಲಿಕ್ಕೆ ಕಲಂದರ್ ಅವರು ಹಜರತ್ ಅಮೀರ್ ಖುಸ್ರೋ ಅವರ ಎದೆಯ ಮೇಲೆ ಕೈ ಇಡ್ತಾರೆ. ನೀನು ಗುರುವನ್ನು ಹುಡುಕಿಕೊಂಡು ಬಂದಿದ್ದೀಯಲ್ವ, ನಿನ್ನ ಗುರು ಎಲ್ಲಿದ್ದಾರೆ ನೋಡು ಅಂತೇಳಿ ಅವರು ಕೈ ಇಡುವಾಗ ಅವರು ಆ ಕನಸಿನಲ್ಲಿ ಒಮ್ಮೆ ಸ್ವರ್ಗದರ್ಶನ ಆಗುತ್ತೆ ಅವರಿಗೆ. ಸ್ವರ್ಗದಲ್ಲಿ ಅವರ ಗುರುಗಳನ್ನು ನೋಡುವಂಥ ಒಂದು ಸಂದರ್ಭವನ್ನು ಅವರು ಕನಸಿನಲ್ಲಿ ನೋಡಿದ ಕಾರಣ ಅವರು ನಮಿ ಬೂದಂ ಚೇ ಶಬ್ ಬೂದ್ ಶಬ್ ಜಾಯೆ ಕೆ ಮನ್ ಬೂದಂ ಈ ಕವಿತೆಯನ್ನು ಬರೀತಾರೆ. ಅದರಲ್ಲಿ ಬರುವಂಥ ಒಂದು ಅತ್ಯುತ್ತಮವಾದಂಥ ಇಷ್ಕೆ ರಸೂಲ್ ಕವಿತೆ ಎಂದರೆ ಇದೆ. ಖುದಾ ಖುದ್ ಮೀರೆ ಮಜ್ಲಿಸ್ ಬೂದ್ ಶಬ್ ಜಾಯೆ ಕೆ ಮನ್ ಬೂದಂ ಮುಹಮ್ಮದ್ ಶಮ್ಮೆ ಮೆಹಫಿಲ್ ಬೂದ್ ಶಬ್ ಜಾಯೆ ಕೆ ಮನ್ ಬೂದಂ. ಅಂದರೆ ಸಾಕ್ಷಾತ್ ದೇವರೇ ಒಂದು ಆ ಮೆಹಫಿಲಿನ ನಾಯಕರಾಗಿದ್ದಂತಹ ಆ ಮೆಹಫಿಲ್ನಲ್ಲಿ ಸಾಕ್ಷಾತ್ ಪ್ರವಾದಿವರ್ಯರೇ ನಿತ್ಯ ಜ್ಯೋತಿಯಾಗಿ ಉರಿಯುತ್ತಿದ್ದಂತಹ ಆ ಸಭೆಯಲ್ಲಿ ನಾನು ಹೋಗಿ ಬಂದೆ ಅಂತ ಆ ಒಂದು ಕವಿತೆ ಬರ್ತದೆ. ಜಗತ್ತಿನಲ್ಲಿ ಅದಮ್ಯವಾಗಿ ಪ್ರೇಮಿಸುವಂತಹ ಪ್ರೇಮಿಗಳ ವಿಷಯ ಹೇಳುವಾಗ ಹೀರ್ ರಾಂಜಾ, ಸೋನಿ ಮಹಿವಾಲ್, ಖಯಸ್ ಮತ್ತು ಲೈಲಾ, ನಮ್ಮ ಶಿರೀನ್ ಫರ್ಹಾದ್ ಇವರೆಲ್ಲರ ಹೆಸರು ಬರುತ್ತೆ. ಈ ಆಧಾರವನ್ನು ಇಟ್ಕೊಂಡು, ಈ ಪ್ರೇಮಿಗಳ ಆಧಾರವನ್ನು ಇಟ್ಕೊಂಡು ಕವಿ ನಾಜ್ ಖಿಯಾಲ್ವಿ ಅವರು ಒಂದು ಕವಿತೆಯನ್ನು ರಚಿಸ್ತಾರೆ, ತುಮ್ ಏಕ್ ಗೋರಖ್ ದಂದಾ ಹೋ ಅಂತೇಳಿ. ಆ ಕವಿತೆಯಲ್ಲಿ ಈ ಜಗತ್ತಿನಲ್ಲಿ ಎಂತೆಂಥ ಪ್ರೇಮಿಗಳು ಆಗಿ ಹೋಗಿದ್ದಾರೆ, ಆದರೆ ಅವರ ಪ್ರೇಮಗಳು ವಿಫಲವಾಗಿವೆ. ಈ ಒಂದು ರೂಪಕವನ್ನು ಇಟ್ಕೊಂಡು ಯಾವ ಪ್ರೇಮ ಫಲಪ್ರದವಾಗುತ್ತೆ, ಸೂಫಿ ಚಿಂತನೆಯಲ್ಲಿ ಒಂದು ಕವಿತೆ ಬರೀತಾರೆ. कोई रांझा जो कभी तेरा खोज में निकले तुम उसे जंग के बेले में रुला देते हो जुस्तजू लेके तुम्हारी जो चले कैस कोई उसको मजनू किसी लैला की बना देते हो जो तो सस्सी के अगर मन में तुम्हारी जागे तुम उसे तपते हुए तल में जला देते हो सोनीगर तुमको महीवाल तसव्वुर कर ले उसको बिपरी हुई लहरों में बहा देते हो खुद जो चाहे तो सारे अर्श बुलाकर महबूब एक ही रात में महराज करा देते हो तुम एक गोरख ದಂದಾ हो. ಇಲ್ಲಿ ಹೀರ್ ರಾಂಜಾ ಅನ್ನುವವನು ಹೀರ್ ಅನ್ನುವವಳ ಹಿಂದೆ ಬೀಳ್ತಾನೆ, ಅವನ ಪ್ರೇಮ ವಿಫಲ ಆಗುತ್ತೆ. ಖಯಸ್ ಅನ್ನುವವನು ಲೈಲಾನ ಹಿಂದೆ ಹೋಗ್ತಾನೆ, ಆ ಪ್ರೇಮದಲ್ಲಿ ಅವನು ಸಫಲ ಆಗದೆ ಅವನು ಮಜ್ನು ಆಗಿ ಹೋಗ್ತಾನೆ. ಹೀಗೆ ಹಲವಾರು ಪ್ರೇಮಿಗಳು ತಮ್ಮ ಪ್ರೇಮದಲ್ಲಿ ವಿಫಲ ಆಗ್ತಾರೆ. ಯಾಕಂತ ಹೇಳಿದರೆ ಅವರ ಪ್ರೇಮದಲ್ಲಿ ಒಂದು ಉದ್ದೇಶ ಇರುವುದಿಲ್ಲ, ಒಂದು ತ್ಯಾಗ ಅನ್ನುವಂಥದ್ದು ಇರುವುದಿಲ್ಲ. ಆದರೆ ನಿಜವಾದ ಪ್ರೇಮಿ ಯಾರು ಅಂತ ಹೇಳಿ ಇಲ್ಲಿ ಹೇಳುವಾಗ
ಯಾರು ತನ್ನ ಪ್ರೇಮಿಯನ್ನು ಅದಮ್ಯವಾಗಿ ಪ್ರೀತಿಸ್ತಾನೋ ಅಂಥ ಪ್ರೇಮಿ ಯುಗ ಯುಗಗಳನ್ನು ಪ್ರೇಮದಲ್ಲಿ ಕಳೆಯುವಂಥ ಅವಶ್ಯಕತೆ ಇಲ್ಲ. ತುಮ್ ಜೋ ಚಾಹೋ ಒಂದೇ ದಿನದಲ್ಲಿ ಸಾರೆ ಅರ್ಶ್ ಬುಲಾಕರ್, ಸ್ವರ್ಗವನ್ನು ರಚಿಸಿ ಒಂದೇ ರಾತ್ರಿಯನ್ನು ಮೆಹರಾಜಿನ ರಾತ್ರಿಯನ್ನಾಗಿ ಮಾಡಿಬಿಡಬಹುದು. ಇದು ಅದಮ್ಯ ಪ್ರೇಮಿಯ ಒಂದು ಕವಿತೆ ಆಗಿರ್ತದೆ. ಇದು ಇಷ್ಕೆ ರಸೂಲ್ ಒಂದು ಪರಂಪರೆಯಲ್ಲಿ ಬಂದಂತಹ ಅತ್ಯುತ್ತಮವಾದಂತಹ ಒಂದು ಕವಿತೆಯಾಗಿರ್ತದೆ, ನಾಜ್ ಖಿಯಾಲ್ವಿ ಅವರದ್ದು. ಇಂತಹ ಕಾವ್ಯ ರಚಿಸುವಂತಹ ಒಂದು ಪರಂಪರೆ ಅದು ಅರಬಿಕ್ ಭಾಷೆಯಿಂದಲೇ ಆರಂಭವಾಯಿತು. ಪರ್ಷಿಯಾದಲ್ಲೂ ಅದು ಬಂತು. ಮತ್ತು ನಮ್ಮ ಉರ್ದು ಭಾಷೆಗಳಲ್ಲಿ, ಮಲಯಾಳಂ ಭಾಷೆಗಳಲ್ಲಿ, ಕನ್ನಡದಲ್ಲಿ ಈ ಎಲ್ಲ ಭಾಷೆಯಲ್ಲಿಯೂ ಈ ಪರಂಪರೆ ಹರಿದು ಬಂತು. ಕವ್ವಾಲಿ ಪರಂಪರೆ ಬಂತು. ಅಮೀರ್ ಖುಸ್ರೋ ಅವರ ಕವಲ್ ಬಚ್ಚೋಂಕ ಘರಾನ ಅಂತ ಹೇಳಿಯೇ ಒಂದು ಪರಂಪರೆಯನ್ನು ಆರಂಭ ಮಾಡಿದರು. ಮಲಯಾಳಮಲ್ಲಿ 15ನೇ ಶತಮಾನದಿಂದಲೇ ಮಾಲಾಗಳು ಒಂದು ರಚನೆ ಪ್ರಾರಂಭವಾಯಿತು. ಮೊಹಿಯುದ್ದೀನ್ ಮಾಲಾ ಇರ್ಬೋದು, ಬದ್ರಮಾಲಾ ಇರ್ಬೋದು, ರಿಫಾಯಿ ಮಾಲಾ ಇರ್ಬೋದು, ನಫೀಸತ್ ಮಾಲಾ ಇರ್ಬೋದು. ಈ ಎಲ್ಲ ಮಾಲಾಗಳ ಪರಂಪರೆಯಲ್ಲಿ ಕೂಡ ನಾವು ಈ ಇಷ್ಕೆ ರಸೂಲನ್ನು ನಾವು ಕಾಣ್ಬೋದು. ಮತ್ತು ನಾನು ಮೊದಲೇ ಹೇಳಿದಾಗೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯವನ್ನು ಯಾಕೆ ಬರೀತಾರೆ ಅಂತ ನಾನು ಅವಾಗ ಹೇಳಿದ ಹಾಗೆ ಶಿವೇತರ ರಕ್ಷತೆಯೇ ಕಾವ್ಯಂ ಯಶಸ್ಸೇ ಅರ್ಥಕೃತೆ ಶಿವೇತರ ರಕ್ಷತೆಯೇ ಕಾಂತಾ ಸಂಹಿತ ತಯೋಪದೇಶಾಯುಜೆ. ಇಲ್ಲಿ ಶಿವೇತರ ರಕ್ಷತೆ ಅಂತ ಹೇಳಿದರೆ ಕೆಲವು ರೋಗ ರುಜಿನಗಳನ್ನು ಬಾಧಿಸಿದಾಗ, ಕಾಲರ ಇರ್ಬೋದು, ಪ್ಲೇಗ್ ಇರ್ಬೋದು, ಇಂಥ ಮಹಾಮಾರಿಗಳು ಬಂದಾಗ ಆ ಕಾಲದಲ್ಲಿ ಜನರನ್ನು ಸಾಂತ್ವನಗೊಳಿಸಲಿಕ್ಕೋಸ್ಕರ, ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಒಂದು ಹೀಲಿಂಗ್ ಪವರ್ ಆಗಿ ಕಾವ್ಯಗಳು ರಚನೆಯಾದವು. ಮಕ್ದೂಮ್ ಪರಂಪರೆಯಲ್ಲಿ ಬಂದಂತಹ ಮಂಕೂಸ್ ಮೌಲೂದ್ ಇರ್ಬೋದು, ಬೇರೆ ಬೇರೆ ಮೌಲೂದ್ಗಳಿರ್ಬೋದು, ಕುತುಬಿಯತ್ಗಳಿರ್ಬೋದು, ಇವುಗಳು ಕೂಡ ಈ ಕಾವ್ಯ ಪರಂಪರೆಯಲ್ಲಿ ಬಂದಿತ್ತು ಜನರಿಗೆ ಸಾಂತ್ವನ ನೀಡಲಿಕ್ಕೋಸ್ಕರ. ಸೊ ಇಂಥ ಕವಿತೆಗಳನ್ನು ಎಲ್ಲ ಕಾಲದಲ್ಲಿ ಕೂಡ ಕೆಲವು ಜನರು ಅಪಹಾಸ್ಯ ಕೂಡ ಮಾಡಿದರು. ಪರ್ಷಿಯನ್ ಕಾಲದಲ್ಲಿ ರೂಮಿಯವರ ಕವಿತೆಗಳನ್ನು ಬರುವಾಗ ರೂಮಿಯವರನ್ನೇ ವಿರೋಧಿಸಿದ್ದಾರೆ ಎಷ್ಟೋ ಮಂದಿ. ಹರ್ ಲೆಹಜ್ ಬಶಕಲ್ ಬುತೆ ಅಯ್ಯಾರ್ ಬರಾಮತ್ ಈ ಕವಿತೆಯಲ್ಲಿ ರೂಮಿಯವರು ಹೇಳ್ತಾರೆ, ರೂಮಿ ಶುಕನೆ ನಾ ಕುಫ್ರು ನಾ ಗುಪ್ತಾಸ್ಟ್ ನಾ ಗೋಯದ್ ಮುನ್ಕಿರ್ ಮಶವೈದ. ರೂಮಿ ಕುಫ್ರು ಮಾತಾಡೋದಿಲ್ಲ. ರೂಮಿ ಯಾವುದೇ ಸುಳ್ಳು ಅಥವಾ ಅವಿಶ್ವಾಸವನ್ನು ಹೇಳಲಿಕ್ಕೋಸ್ಕರ ಈ ಕವಿತೆಯನ್ನು ಬರೀತಾ ಇಲ್ಲ. ಪ್ರವಾದಿ ಪರಂಪರೆಯನ್ನು ಅವರು ಹೇಳಿಕೊಂಡು ಕವಿತೆ ಬರೀತಾ ಇದ್ದಾರೆ. ಮುನ್ಕಿರ್ ಮಶವೈದ, ನೀವು ಅವರನ್ನು ಯಾಕೆ ನೀವು ಡೌಟ್ ಮಾಡ್ತಾ ಇದ್ದೀರಾ, ಸಂಶಯ ಮಾಡ್ತಾ ಇದ್ದೀರಾ? ತುಂಬ ಸುಂದರವಾಗಿ ಸ್ವಲ್ಪ ಕೋಪದಿಂದಲೇ ಜಲಾಲುದ್ದೀನ್ ರೂಮಿಯವರು ಇದನ್ನು ಹೇಳ್ತಾರೆ. ಹಾಗೆ ಕವಿತೆ ಬರೆಯುವವರನ್ನು, ಇಷ್ಕೆ ರಸೂಲ್ ಕವಿತೆ ಬರೆಯುವವರನ್ನು ಅಪಹಾಸ್ಯ ಮಾಡುವವರಿಗೆ ಇಲ್ಲಿ ರೂಮಿಯವರು ಹೇಳ್ತಾರೆ, ಕಾಫಿರ್ ಶವದ ಕಸ್ ಬ ಇನ್ಕಾರ್ ಬರಾಮತ್ ಮರ್ದೂದೆ ಜಹಾಂ ಶುದ್ಧ ಅಂತೇಳಿ. ಅಂಥವ್ರು ನರಕಕ್ಕೆ ಹೋಗ್ತಾರೆ ಅಂತೇಳಿ ರೂಮಿಯವರು ಡೈರೆಕ್ಟಾಗಿ ಹೇಳ್ತಾರೆ. ಅಪಹಾಸ್ಯ ಮಾಡಬೇಡಿ, ಯಾಕಂತೇಳಿದ್ರೆ ಇದು ಭಕ್ತಿ ಪರಂಪರೆ. ಅಲ್ಲಿ ಪ್ರವಾದಿಯವರನ್ನು, ಭವಸಾಗರವನ್ನು, ಲೌಕಿಕ ಜಗತ್ತನ್ನು, ಲೌಕಿಕ ಸಾಗರವನ್ನು ದಾಟಿಸುವಂತಹ ಒಂದು ಅಂಬಿಗನನ್ನಾಗಿ, ಅನಂತ ಮಧುಶಾಲೆಯ ಕಡೆಗೆ ಕರೆದುಕೊಂಡು ಹೋಗುವ ಒಂದು ಸಾಖಿಯ ರೀತಿಯಲ್ಲಿ ಭಕ್ತಿ ಪರಂಪರೆಯಲ್ಲಿ ಪ್ರವಾದಿಯವರನ್ನು ನೋಡುವಾಗ ಇದು ಧರ್ಮಸಮ್ಮತವಾದದ್ದು ಅಂತ ಹೇಳಿ ರೂಮಿಯವರು ಹೇಳ್ತಾರೆ. ಇದು ಪ್ರವಾದಿಯವರ ಕವಿತೆಯ ಬಗ್ಗೆ ಇರುವಂತಹ ಒಂದಿಷ್ಟು ವಿಚಾರಗಳು. ಇನ್ನೂ ಕೂಡ ಹಲವಾರು ವಿಚಾರಗಳಿವೆ. ಮುಂದೊಮ್ಮೆ ಯಾವತ್ತಾದರೂ ನೀವೆಲ್ಲರೂ ಸೇರಿ ಇಂತಹ ಒಂದು ಕಾವ್ಯ ವಿಮರ್ಶೆಯನ್ನು, ವಿನಿಮಯವನ್ನು ಮಾಡುವ ಅಂತ ಹೇಳುತ್ತಾ ಇವತ್ತು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.